ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಏನಕ್ಕಪ್ಪ ರೀಸನ್ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ಅಂದರೆ ನಮಗೆ ಟೈಮ್ ಆಗಿಲ್ಲ, ಮತ್ತು ನನ್ನ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ವಿಡಿಯೋ ಸ್ಟಾಪ್ ಆಗಿತ್ತು. ಪಾರ್ಟ್ 1 ಹಾಕಿದೆ, ಪಾರ್ಟ್ 2 ಹಾಕಿರಲಿಲ್ಲ. ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಯಾಕೆ ಪಾರ್ಟ್ 1 ಮಾತ್ರ ಹಾಕಿದ್ಯಾ, ಪಾರ್ಟ್ 2 ಹಾಕಿಲ್ಲ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಒಂದು ವ್ಲಾಗ್ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಇವತ್ತು ತುಳಸಿ ಹಬ್ಬ. ವ್ಲಾಗ್ 2 ಯಾವುದು ಅಂತ ಗೊತ್ತಾಗಿರ್ಬೋದು. ನಮ್ಮ ಹಸ್ಬೆಂಡ್ ತೋರಿಸ್ತಿದ್ದಾರೆ. ನಮ್ಮ ಮದುವೆ ಫೋಟೋ ರಿವೀಲ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ಮುಹೂರ್ತದ್ದು ರಿವೀಲ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ನಮ್ಮ ರೂಮ್ನೆಲ್ಲ ಕ್ಲೀನ್ ಮಾಡಿ ನೋಡಿ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೀವಿ. ಸೊ ನಮ್ಮ ರೂಮ್ನ ಒಂದ್ಸಲಿ ತೋರಿಸ್ಬಿಟ್ಟಿನ ಹಾಗೆ ಹೇಗಿದೆ ಅಂತ ನೋಡ್ಕೊಳ್ಳಿ. ನಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟೇ ಕೂಡ ಪಾಸಿಟಿವ್ ವೈಬ್ಸ್ ಇರುತ್ತೆ. ನಾನು ಲಾಸ್ಟ್ ಟೈಮ್ ಹೇಳಿದಾಗೆ 2 ಫೋಟೋ ಫ್ರೇಮ್ ಹಾಕ್ಸ್ತೀವಿ ಅಂತ ಹೇಳಿದ್ವಿ. ಸೊ ಅದೊಂದು ಇದೊಂದು ಹಾಕ್ಸಿದ್ದೀವಿ ಆಲ್ರೆಡಿ. ನಮ್ಮ ರೂಮ್, ಈ ರೂಮ್ ಕ್ಲೀನ್ ಮಾಡೋಕ್ಕೆ ಕರೆಕ್ಟಾಗಿ ಇವತ್ತು 3 ಅವರ್ಸ್ ತೊಗೊಂಡಿರೋದು. 3 ಅವರ್ಸ್ ತೊಗೊಂಡು ಪೂಜೆ ಮಾಡಿರೋದು. ಅಷ್ಟು ಟೈಮ್ ತೊಗೋತಾರೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಿಸ್ ಮಾಡ್ದಲೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊತಾ. ಲಾಸ್ಟು 2 ವಿಡಿಯೋಸ್ ಹಾಕಿದ್ದೆ ದೇವ್ರದ್ದು, ಅದಕ್ಕೆ ತುಂಬಾ ವ್ಯೂಸ್ ಬಂದಿದೆ. ಎಲ್ಲರೂ ವಿಡಿಯೋ ನೋಡಿ ಒಳ್ಳೆ ಒಪಿನಿಯನ್, ಎಷ್ಟೊಂದು ಮೆಸೇಜು ಕೂಡ ಮಾಡಿದ್ರಿ. ಸೊ ಅದಕ್ಕೆ ತುಂಬುದು ಹೃದಯದ ಧನ್ಯವಾದಗಳು ನನ್ನ ಹಸ್ಬೆಂಡ್ ಕಡೆಯಿಂದ. ಸೊ ಇವತ್ತು ತುಳಸಿ ಹಬ್ಬ ಭಾನುವಾರ ಬಿದ್ದಿದೆ. ಸೊ ಅದಕ್ಕೋಸ್ಕರ ಪೂಜೆ ಮಾಡಿ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ರೆಡಿ ಆಗಿದ್ದೀವಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು 2ನೇ ಆಲ್ಬಮ್ಗು ರಿವೀಲ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಹಸ್ಬೆಂಡ್ದು. ಇದಕ್ಕಿಂತ ಜಾಸ್ತಿ ನನಗೆ ರಿಸೆಪ್ಷನ್ದು ಫೋಟೋಸ್ ಇಷ್ಟ ಆಗಿತ್ತು. ಸೊ ಇದು ಕೂಡ ನಾನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಬನ್ನಿ ಇದನ್ನು ರಿವೀಲ್ ಮಾಡೋಣ. ಬಟ್ ಇದ್ರದ್ದು ಕ್ವಾಲಿಟಿ ಎಲ್ಲ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಇವ್ರ ಮನೆ ಕಡೆ ಸ್ವಲ್ಪ ಶಾಸ್ತ್ರಗಳೆಲ್ಲ ಜಾಸ್ತಿ ಇತ್ತು, ನಮ್ಮ ಮನೆ ಕಡೆ ಅಷ್ಟೊಂದಿರಲಿಲ್ಲ. ಇದು ನನಗೆ ಇಷ್ಟವಾಗಿರೋ ದೇವರು ರಾಜರಾಜೇಶ್ವರಿ ಫೋಟೋ ಹಾಕ್ಸ್ಲೇಬೇಕು ಅಂತ ಹಾಕ್ಸಿರೋದು. ಮತ್ತು ಇದು ಇವ್ರ ಮನೇಲಿ ಅರಿಶಿನ ಶಾಸ್ತ್ರ ಮಾಡಿಸಿ ಚೌಟ್ರಿ ಕರ್ಕೊಂಡ್ಬಂದಿರೋದು. ಇದೆಲ್ಲ ಅರಿಶಿನ ಶಾಸ್ತ್ರದ ಫೋಟೋಸ್ ಇರೋದು. ನಮ್ಮ ಹಸ್ಬೆಂಡ್ ಮನೆ ಕಡೆ ಈ ಥರ ಚಕ್ರಶಾಸ್ತ್ರ ಮಾಡಿದ್ರು. ಚಕ್ರಶಾಸ್ತ್ರ ಅಂತೂ ಚೆನ್ನಾಗಿ ಮಾಡಿದ್ದಾರೆ, ಡಿಸೈನ್ ಆಗಿ. ನಂಗೆ ತುಂಬ ಇಷ್ಟ ಆಯ್ತು ಚಕ್ರ. ಇದು ಇವ್ರ ಮನೆಯಲ್ಲಿ ಕಳಸ ಪೂಜೆ ಮಾಡಿರೋದು. ಒಬ್ಬೊಬ್ರ ಮನೇಲಿ ಒಂದೊಂದು ಶಾಸ್ತ್ರ ಡಿಫ್ರೆಂಟ್ ಆಗಿರ್ತಾವಲ್ಲ, ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವ್ರ ತಮ್ಮ, ಇವರು ನಮ್ಮ ಆಲ್ಬಮ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಆಲ್ರೆಡಿ ಕಾಸ್ಟ್ಯೂಮ್ಸು ನನ್ನ ಎಂಗೇಜ್ಮೆಂಟ್ ಆಗಿನ ಡೇಟು ಕೂಡ ಫಿಕ್ಸ್ ಆಗಿರಲಿಲ್ಲ. ಮದುವೆ ಡೇಟು ನನ್ನ ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಆಗಿದ ತಕ್ಷಣ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ವಿ. ಬಟ್ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಈ ಸೀರೆ ತಂದ ಮೇಲೆ ಡೇಟ್ ಫಿಕ್ಸ್ ಆಗಿತ್ತು. ಸೊ ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಬಟ್ ಈ ಸೀರೆ ಸೆಲೆಕ್ಟ್ ಮಾಡಿರೋದು ನಮ್ಮ ಹಸ್ಬೆಂಡ್. ಇದನ್ನೇ ಹಾಕೊಬೇಕು ಮದುವೆಗೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿರೋ ಸೀರೆ ಇದು. ಸೊ ಅವ್ರು ಇಷ್ಟಪಟ್ಟಂಗೆ ನಾನು ಕಾಸ್ಟ್ಯೂಮ್ಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಇದು ಎಸ್ ಟಿ ಸೋಮಶೇಖರ್, ಇದು ನಮ್ಮ ಅಕ್ಕ ಬಾವ, ನಮ್ಮ ಅಣ್ಣಂದರು. ಇದು ಚಕ್ರಶಾಸ್ತ್ರ. ಇವ್ರ ಅಜ್ಜಿ ತಾತ ಅಂದರೆ ತುಂಬ ಇಷ್ಟ ಇವರಿಗೆ. ಇದು ಮನೆ ದೇವ್ರ ಮನೆ. ನೋಡಿರ್ತೀರ ಯೂಟ್ಯೂಬಲ್ಲಿ ಎಲ್ಲರೂ ನಮ್ಮ ಮನೇಲಿ ದೇವ್ರ ಮನೆ ಹೇಗಿದೆ, ಹೇಗೆ ಪೂಜೆ ಮಾಡ್ತೀರಾ ಅಂತ ಆಲ್ರೆಡಿ ಎಷ್ಟೊಂದು ವೀಡಿಯೋಸ್, ಶಾರ್ಟ್ ವೀಡಿಯೋಸ್ ಹಾಕ್ಬಿಟ್ಟಿದ್ದೀನಿ. ಸೊ ಇದು ಅವತ್ತಿನ ಅಲಂಕಾರ ಮಾಡಿರೋದು ಅಪ್ಪ ಅಮ್ಮ. ಇದೆಲ್ಲ ಮನೆ ಚೌಟ್ರಿಗೆ ಬರೋವಾಗ ಶಾಸ್ತ್ರ ಮುಗಿಸ್ಕೊಂಡು ಚೌಟ್ರಿಗೆ ಬರೋವಾಗ ಕರ್ಕೊಂಡ್ಬಂದಿದ್ದೆ. ಇದು ಬಂದು ನಾನು ಚೌಟ್ರಿಗೆ ಬರಬೇಕಾದ್ರೆ ನಾನು ರೆಡಿ ಆಗಿತ್ತು. ಮನೇಲೇ ರೆಡಿ ಮಾಡಿಕೊಂಡು ನಾನೇ ಸೆಲ್ಫ್ ರೆಡಿ ಮಾಡ್ಕೊಂಡ್ಬಂದಿರೋದು. ಯಾರೇ ಬ್ಯೂಟಿ ಪಾರ್ಲರ್ ನಾನು ಕರ್ಕೊಂಡ್ಬಂದಿರಲಿಲ್ಲ. ಸೊ ನನಗೆ ಹೆಂಗೆ ಬೇಕೋ ಹಂಗೆ, ಅಟ್ಲೀಸ್ಟ್ ನನಗೆ ಗೊತ್ತೂ ಇರಲಿಲ್ಲ ಇವರು ವಿಡಿಯೋ ಎಲ್ಲ ಮಾಡ್ಕೋತಾರೆ ಮದುವೆಲಿ ಅಂತ ಹೇಳ್ಬಿಟ್ಟು ಗೊತ್ತಿದ್ದರೆ ಇನ್ನೂ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಸೊ ಇದೆಲ್ಲ ನಾರ್ಮಲ್ ಐರನ್ ಕೂಡ ಮಾಡಿರಲಿಲ್ಲ, ಸಿಂಪಲಾಗಿ ರೆಡಿಯಾಗಿ ಬಂದಿದೆ ಅಷ್ಟೇ. ಸೊ ಅದೊಂದು ಫೋಟೋ ಇರಲಿ ಅಂತ ಹಾಕಿದ್ದಾರೆ. ಇದೆಲ್ಲ ಏನ್ರಿ ಇದು ಶಾಸ್ತ್ರ, ರಿಸೆಪ್ಷನ್ಗೂ ಮುಂಚೆ ಮಾಡುವಂಥ ಕಲ್ಯಾಣ ಮಂಟಪದಲ್ಲಿ ಮಾಡೋ ಶಾಸ್ತ್ರ ಇದು. ರಿಸೆಪ್ಷನ್ಗೆ ಮುಂಚೆ ಈ ಥರ ಎಲ್ಲ ಕಳಸ ಪೂಜೆ ಇನ್ನೊಂದು ಮತ್ತೊಂದೆಲ್ಲ ಮಾಡಿ ಏನೇನೋ ಮಾಡಿ ಆದ್ಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಗೋದು. ಆ್ಯಕ್ಚುಲಿ ಏನಂತ ಅಂದರೆ ನಮ್ಮ ಅಣ್ಣನ ಮದುವೆಗೂ ಅಷ್ಟೇ, ನಮ್ಮ ಅಕ್ಕನ ಮದುವೆಗೂ ಅಷ್ಟೇ ಕಳಸ ಪೂಜೆಗೆ ನಮ್ಮಮ್ಮ ಕೂರ್ತಿರ್ಲಿಲ್ಲ, ನಮ್ಮಮ್ಮ ಕೂತಿರ್ಲಿಲ್ಲ. ಬೇರೆಯವ್ರನ್ನ ನಮ್ಮ ದೊಡ್ಡಮ್ಮನ ಕೂರಿಸಿದ್ರು, ಮತ್ತು ನಮ್ಮ ಅಕ್ಕ ನಮ್ಮ ಬಾವನ ಕೂರಿಸಿದ್ರು. ಬಟ್ ನನ್ನ ಮದುವೆಗೆ ನಮ್ಮ ಅಪ್ಪ ಅಮ್ಮನೇ ಕೂತ್ಕೊಂಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ತಂಗಿ ತಂಗಿ ಅಂದರೆ ತುಂಬ ಇಷ್ಟ ಅವರಿಗೆ.
ಕಳಸ ಪೂಜೆ ನಾನು ಕೂರಿಸ್ಬಿಟ್ಟು ಅರ್ಶಿನ ಕುಂಕುಮ ಹೋಗೋ ಶಾಸ್ತ್ರ ಹಾಕ್ತಿದ್ರು. ಇವಳು ನಮ್ಮಕ್ಕ, ನಮ್ಮ ಮದುವೆಗೆ ಮೇಯ್ನ್ ಪಿಲ್ಲರ್ ಇವಳೆ ಕಾರಣ. ಇದು ನಾವು ಮದುವೆ ಆಗಿರೋ ಚೌಲ್ಟ್ರಿ ಪಕ್ಕ ಇರೋ ದೇವಸ್ಥಾನ ಗುಡ್ಡೆ ಆಂಜನೇಯ ಅಂತ, ತುಂಬ ಪವರ್ಫುಲ್ ದೇವರು, ಕೆಂಗೇರಿಲಿ ಪವರ್ಫುಲ್ ದೇವರು ಅಂತ ಇದು. ಆಕ್ಚುಲಿ ನಾವು ಬೇಗನೆ ಮನೆ ಬಿಟ್ಟು ಹೋಗ್ಬೇಕಿತ್ತು ಚೌಟ್ರಿಗೆ, 3 ಗಂಟೆಗೆಲ್ಲ ಹೋಗ್ಬಿಡ್ಬೇಕಾಗಿತ್ತು. ನಾನು ಹೋಗಿದ್ದೆ ನಮ್ಮ ರಿಲೇಷನ್ಗಳು, ನಮ್ಮ ಮನೆ ಹಿಂದೆ ಅಕ್ಕಪಕ್ಕ ಇರೋರು. ಆಮೇಲೆ ಇದು ಅರ್ಶಿನ ಶಾಸ್ತ್ರ. ಇವರು ಚಿನ್ನಿ ನಮ್ಮ ತಂಗಿಯವ್ರ ಅತ್ತೆ ಇವರು. ಈ ವಿಡಿಯೋನ ಅವರು ಕೂಡ ನೋಡ್ತಿರ್ತಾರೆ, ಅದಕ್ಕೋಸ್ಕರ ಸ್ಪೆಷಲಿ ಅವ್ರಿಗೆ ಹೇಳ್ತಾ ಇದೀವಿ. ಎಲ್ಲರೂ ಮುಂದೆ ನಿಂತ್ಕೊಂಡು ನಮ್ಮ ಮದುವೆ ಅಂತ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನನಗೆ ತುಂಬ ಖುಷಿ ಆಯಿತು. ಅವ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ನನಗೆ. ಇದು ನಾನು ನಮ್ಮ ಮನೇಲಿ ಮಾಡಿಸಿರೋ ಅರ್ಶಿನ ಶಾಸ್ತ್ರ ಮಾಡುವಾಗ ಇವ್ರದ್ದು ಮನೇಲಿ ಮಾಡಿರೋದು ಎಲ್ಲ ಫೋಟೋಸ್ ಹಾಕಿದ್ರು. ಬಟ್ ನಾವು ಯಾರು ಫೋಟೋಗ್ರಾಫರ್ನ ಕರೆಸಿರಲಿಲ್ಲ. ಅದಕ್ಕೋಸ್ಕರ ಮೊಬೈಲಲ್ಲಿ ತೆಗೆದಿರೋ ಫೋಟೋಸ್ನ ಒಂದು ಅಟ್ಯಾಚ್ ಮಾಡಿ ಅಂತ ಹೇಳಿದೆ. ಸೊ ಅದು ಇದು ಅಟ್ಯಾಚ್ ಮಾಡಿದೆ. ಇದೆಲ್ಲ ಅರ್ಶಿನ ಶಾಸ್ತ್ರನೇ. ಇದು ಶಾಸ್ತ್ರ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಗೆ ಗೊತ್ತಿರೋ ಪುರೋಹಿತರನ್ನೇ ಕರೆಸ್ಬಿಟ್ಟು ಶಾಸ್ತ್ರ ಎಲ್ಲ ಮಾಡಿಸ್ಕೊಟ್ಟಿತ್ತು. ಸೊ ಆ ಸರ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಈ ವಿಡಿಯೋ ನೋಡ್ತಿರ್ತಾರೆ ಅಂತ ಅದಕ್ಕೆ ಅವ್ರ ಹೆಸರು ಮೆನ್ಷನ್ ಏನು ಹೆಸರು ಕಸ್ತೂರಮ್ಮ ದೇವಸ್ಥಾನದಲ್ಲಿ ಅರ್ಚಕ್ರವರು. ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇವಾಗಲೂ ಕೂಡ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಅವ್ರನ್ನ ಮಾತಾಡ್ಕೊಂಡು ಬರ್ತಾ ಇರ್ತೀವಿ. ಅವರಂತೂ ಈ ವಿಡಿಯೋ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಸ್ಪೆಸಿಫಿಕ್ಕಾಗಿ ಅವ್ರ ಬಗ್ಗೆ ಹೇಳ್ತಾ ಇರೋದು. ಸೊ ಫೈನಲ್ಲಿ ಈ ಥರ ರೆಡಿಯಾಗಿದ್ವಿ ನಾವು. ನೈಟು ಜಾಸ್ತಿ ಮೇಕಪ್ ಆಗೋಗಿತ್ತು, ಅದಕ್ಕೋಸ್ಕರ ಮಾರ್ನಿಂಗು ಸ್ವಲ್ಪ ಮೇಕಪ್ ಕಡಿಮೆ ಮಾಡಿ ಅಂತ ಹೇಳಿದ್ವಿ. ಸೊ ಇದು ಕಂಕಣ ಕಟ್ಟುವಾಗ ನಮ್ಮ ಅಪ್ಪ ಅಮ್ಮನೇ ಜೊತೆಲಿ ಕೂತಿದ್ರು. ಬಟ್ ನಮ್ಮ ಅಕ್ಕನ ಮದುವೆ ನಮ್ಮ ಅಣ್ಣನ ಮದುವೆ ಬೇರೆ ಕೂತಿದ್ರು. ಬಟ್ ಇಲ್ಲಿ ನಮ್ಮ ಅಪ್ಪ ಅಮ್ಮನೇ ಕೂತ್ಕೊಂಡು ನನ್ನ ಜೊತೆ ಅವರು ಅರ್ಶಿನ ಶಾಸ್ತ್ರ ಮಾಡಿಸ್ಕೊಂಡ್ರು, ನನ್ನ ಜೊತೆ ಅವರು ಹಾರ ಹಾಕೊಂಡಿದ್ರು. ನನಗಂತೂ ಈ ಶಾಸ್ತ್ರ ತುಂಬಾ ಇಷ್ಟ ಆಯಿತು ನನಗೆ. ಅಂದರೆ ನಮ್ಮ ಮನೇಲಿ ಒಂಥರ ಶಾಸ್ತ್ರ, ಇವ್ರ ಮನೇಲಿ ಒಂಥರ ಶಾಸ್ತ್ರ ಡಿಫ್ರೆಂಟ್ ಇತ್ತು. ಅಂದರೆ ಸೇಮ್ ಶಾಸ್ತ್ರಗಳೇ, ಬಟ್ ಎಲ್ಲೋ ಒಂದು ಕಡೆ ಡಿಫ್ರೆಂಟ್ ಇತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಇದು ಕಾಶಿ ಯಾತ್ರೆಗೆ ಹೋಗೋದು, ಪಾದ ತೊಳೆಯೋದು. ಇದು ದಾರೆ ಉಳ್ಬೇಕಾದ್ರೆ ನಮ್ಮಪ್ಪ, ಇದು ನಮ್ಮಪ್ಪ, ಇದು ನಮ್ಮಣ್ಣ, ನಮ್ಮ ಸ್ವೀಟ್ ಬ್ರದರ್ ಗೊತ್ತು. ಇದು ನನ್ನ ತಾಳಿ ಕಟ್ಟೋ ಮೇಯ್ನ್ ಫೋಟೋ. ಮದುವೆಗೆ ಕಾರಣನೇ ಇದೊಂದೇ ಒಂದು ಸನ್ನಿವೇಶ. ಸೊ ಇದೊಂದೇ ಒಂದು ಸನ್ನಿವೇಶಕ್ಕೋಸ್ಕರ ಆಲ್ಬಮ್, ಫೋಟೋಗ್ರಾಫರು, ಫುಡ್ಡು, ಕ್ಯಾಂಡ್, ಚೌಟ್ರಿ ಎಲ್ಲ ಮಾಡಬೇಕು. ಸೊ ಇದೇ ಮೇಯ್ನ್ ಇಂಪಾರ್ಟೆಂಟು ತಾಳಿ ಕಟ್ಟೋ ಶಾಸ್ತ್ರ. ಇದರಲ್ಲಿ ಮೇಯ್ನು ನಮಗೆ ಆಶೀರ್ವಾದ ಮಾಡಿದ್ರು ರಾಜರಾಜೇಶ್ವರಿ ತಾಯಿ. ಆನಂದನಗರದಲ್ಲಿ ರಾಜರಾಜೇಶ್ವರಿ ಟೆಂಪಲ್ ನೋಡಬೇಕು. ಅಲ್ಲಿ ಹೋದ್ಮೇಲೆ ನಾವಿಬ್ರು ಮದುವೆ ತುಂಬ ಪವರ್ಫುಲ್ ಇರುವಂಥದ್ದು. ಇಲ್ಲಿ ಇದ್ರ ಬಗ್ಗೆ ನಾನು ಏನು ಹೇಳಲ್ಲ, ಯಾಕೆಂದರೆ ಅದು ಅವಳಿಗೆ ಗೊತ್ತು ಏನಾಗಿದೆ ಅಂತ. ಅಷ್ಟು ಒಳ್ಳೇದಾಗಿದೆ ಅವಳಿಗೆ. ಲೈಫಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದೆ, ಸಫರ್ ಅನ್ನೋದು ತುಂಬಾ ಇತ್ತು. ಸೊ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೆ ಎಲ್ಲ ಕಷ್ಟಗಳು ಪರಿಹಾರ ಆಯಿತು. ಇವಾಗಲೂ ಅಷ್ಟೇ, ಅಲ್ಲಿ ಹೋಗಿ ಬಂದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಏನಾದ್ರು ಒಂದು ಎಕ್ಸ್ಟ್ರಾ ಸಿಗುತ್ತೆ ಅವತ್ತು ಇಲ್ಲ ಒಂದು ಸ್ವಲ್ಪ ದಿವಸ. ಇದು ನಮ್ಮದು ಇದು ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್. ತಾಳಿ ಕಟ್ಟಾದ್ಮೇಲೆ ಅರ್ಶಿನ ಕುಂಕುಮ ಇರೋ ಶಾಸ್ತ್ರ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ದಾರಿ ಉಳಿತಾರೆ. ಈ ಫೋಟೋ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಫೋಟೋನ ನಾನು ಎಡಿಟ್ ಮಾಡಿಬಿಟ್ಟು ಈ ಫೋಟೋ ಹಾಕ್ಲೇಬೇಕು, ಏನೋ ಒಂಥರ ಕ್ಯಾಪ್ಚರ್ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ನಾವೇ ಹೋಗಿ ಕುತ್ಕೊಂಡು ಮಾಡಿಸಿರೋ ಅಂಥದ್ದು ಫೋಟೋ. ಯಾವ ಫೋಟೋ ಬೇಕು, ಯಾವ ಫೋಟೋ ಬೇಡ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಾವಿಬ್ರು ಹೋಗಿ ಕುತ್ಕೊಂಡಲ್ಲಿ ಮಾಡಿಸಿರುವಂಥ ಸೆಲೆಕ್ಟ್ ಮಾಡಿರುವಂಥ ಫೋಟೋಸ್ಗಳಿವೆಲ್ಲ. ಆಲ್ರೆಡಿ ವಿಡಿಯೋದಲ್ಲೂ ತುಂಬ ನೋಡಿದ್ದೀರಾ. ನಾವು ಜಸ್ಟ್ 2ನೇ ವಿಡಿಯೋ ರಿವೀಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಇದು ಕೂಡ ಫೋಟೋಶೂಟೆ. ಬಟ್ ಈ ಸ್ಯಾರಿ ಇದು ನಮ್ಮ ಅಪ್ಪ ಕೊಡಿಸಿರೋ ಫಸ್ಟ್ ಸ್ಯಾರಿ, ರೇಷ್ಮೆ ಸೀರೆ. ನಮ್ಮ ಅಣ್ಣನ ಮದುವೆಯಲ್ಲಿ ಕೊಡಿಸಿದ್ದು. ನನಗಂತೂ ಈ ಸ್ಯಾರಿ ಅಂದರೆ ತುಂಬ ಇದ್ರ ಮೇಲೆ ಏನೋ ಒಂಥರ ಜಾಸ್ತಿ ಲವ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೂಡ ನನಗೆ. ಟ್ರೆಡಿಷ್ನಲ್ ವೇರ್ಗೆ ಗ್ರೀನ್ ಕಲರ್ ತುಂಬಾ ಮ್ಯಾಚ್ ಆಗುತ್ತೆ. ಸೊ ನನಗೆ ಆ ಸ್ಯಾರಿ ಇಷ್ಟ. ಇದು ಕೂಡ ಬ್ಲ್ಯಾಕ್ ಕಲರ್ ಚೆನ್ನಾಗಿದೆ. ಇದು ಕೂಡ ನಾನು ಎಡಿಟ್ ಮಾಡಿರೋದೆ, ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕ್ಸಿರೋದು. ಇದೆಲ್ಲ ನಮ್ಮ ಕಡೆ. ಸ್ಮೈಲ್ ಮಾತ್ರ ಚೆನ್ನಾಗಿ ಮಾಡೋದು. ಸ್ಮೈಲ್ ಅಂದ್ರೆ ಅಲ್ಲಿ ಬಿಟ್ಕೊಂಡಿರ್ಬೇಕು. ನಮ್ಮನೇಲಿ ನಮ್ಮ ಅಪ್ಪ ಹೇಳ್ತಿತ್ತು ಅಂದರೆ, ಏನಮ್ಮ ಯಾವಾಗಲೂ ಎಲ್ಲ ಫೋಟೋದಲ್ಲೂ ಅಲ್ಲಿ ಬಿಟ್ಕೊಂಡಿದ್ಯಾ ಅಂತ. ಫೋಟೋಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವು ಅಲ್ಲಿ ಬಿಡಲೇಬೇಕು, ಅದೊಂದು ಲುಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀನಿ ಅಷ್ಟೇ. ಗೊತ್ತಲ್ಲ, ಹಳ್ಳಿ ಜನ ಏನು ಕಳ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಬೇಕು, ಸುಮ್ಮನೆ ಸಿಂಪಲ್ಲಾಗಿ ಸ್ಮೈಲ್ ಮಾಡಬೇಕು ಅಂತ ಅಲ್ಲಿ ಬಿಟ್ಟರೆ. ನಾವು ಸಿಟಿಯವರು, ಅದಕ್ಕೆ ನೀವು ಅಲ್ಲಿ ಬಿಡಬೇಕು ಅಂದರೆ ಅಲ್ಲಿ ಬಿಡಿಸಿದ್ವಿ. ಸಿಟಿಯವ್ರಿಗಿಂತ ಹಳ್ಳಿಯವರೇ ಬೆಸ್ಟು. ಹಳ್ಳಿಯವ್ರು ಯಾರ್ಯಾರು ಇದ್ದೀರಾ ಅವರೆಲ್ಲ ಕಮೆಂಟ್ ಹಾಕಿ. ಹಳ್ಳಿ ಬೆಸ್ಟಾ ಸಿಟಿ ಬೆಸ್ಟಾ ಅಂತ ಈ ವಿಡಿಯೋ ಯಾರು ನೋಡ್ತಿದ್ರು ಅವ್ರಿಗೆ ನಿಜವಾಗ್ಲೂ ಕಮೆಂಟ್ ಹಾಕಲೇಬೇಕು. ಇವ್ರಿಗೋಸ್ಕರ ಇವ್ರು ಏನೋ ಒಂದು ಕಮೆಂಟ್ ಹೇಳಿದ್ರು, ಹಳ್ಳಿಯವ್ರಿಗಿಂತ ಸಿಟಿಯವರೇ ಬೆಸ್ಟ್ ಅಂತ ಹೇಳ್ಬಿಟ್ಟು, ನಮ್ಮ ಹಳ್ಳಿನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ.
ಸಿಟಿನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಹಾಕಿ. ಹಳ್ಳಿನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಇವರು ಸ್ವಾಮೀಜಿ, ಯಾವ ಮಠ ಸ್ವಾಮೀಜಿ ಇವರು? ಸಿದ್ಧಾರೂಢ ಸ್ವಾಮಿ ಮಠ ಸ್ವಾಮೀಜಿ ಅವರು ಬಂದಿದ್ರು. ಸಿದ್ಧಾರೂಢ ಮಠ ರಾಮೋಳಿ ರಾಘವೇಂದ್ರ ಸ್ವಾಮಿ ನಮಗೆಲ್ಲರಿಗೂ ತುಂಬ ಇಷ್ಟ ಆಗಿರೋ ದೇವರು. ಗುರುರಾಯರು ಎಲ್ಲರಿಗೂ ಇಷ್ಟ, ನಮಗೆ ಇಡೀ ಪ್ರಪಂಚದಲ್ಲಿ ಅವರ ರಾಘವೇಂದ್ರ ಸ್ವಾಮಿ ಭಕ್ತರು. ಸೆಲೆಕ್ಟ್ ಮಾಡಾಕ್ಸಿರೋದು ಫೋಟೋ ಬೇಕೇ ಬೇಕು ಅಂತ. ಇದು ಮಂಜುನಾಥ, ಧರ್ಮಸ್ಥಳ ಮಂಜುನಾಥ. ನಮ್ಗೆ ಇಷ್ಟವಾಗಿದ್ದ ದೇವ್ರನ್ನೆಲ್ಲ ನಾವು ಹಾಕೊಂಡಿದ್ದೀವಿ. ಇದು ಇವ್ರ ಮನೆದು ಶಾಸ್ತ್ರ. ಇದು ನಮ್ಮ ಮನೆಯಲ್ಲಿ ಗಿಡ ಇದು ಬೆಳೆಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಮದುವೆ ಆಗೋಕ್ಕೆ ಒಂದು 15 ದಿವಸ ಮುಂಚೆ ನಮ್ಮ ಮನೇಲಿ ಒಂದು ಚಿಕ್ಕದೊಂದು ಮಂಕ್ರಿ ಬರುತ್ತೆ. ಆ ಮಂಕ್ರಿಲಿ ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಕಾಳು ಬೀಜ ಎಲ್ಲ ಹಾಕ್ತೀವಿ. ಅದು ಚೆನ್ನಾಗಿ ಚಿಗುರ್ತು ಅಂದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ. ಆದ್ದರಿಂದ ಈ ಥರ ಒಂದು ಶಾಸ್ತ್ರ ಫಸ್ಟ್ ಮಾಡ್ತೀವಿ. ಇದು ಮಾಡಿ ಇದು ಚೆನ್ನಾಗಿ ಚಿಗುರಿದ್ಮೇಲೆ ಇದನ್ನು ತೊಗೊಂಡು ಚೌಲ್ಟ್ರಿಗೆ ಹೋಗ್ತೀವಿ. ಅಂದರೆ ನಾವು ತುಂಬ ಚೆನ್ನಾಗಿ ಮುಂದೆ ಬರ್ತೀವಿ ಅನ್ನೋದು ಒಂದು ಪದ್ಧತಿ ಇದೆ. ಬಟ್ ಚೆನ್ನಾಗಿ ಬಂದಿದೆ ಗಿಡ ಅಂತ ಸಾಕು. ಇದು ನಮ್ಮದು ಫೋಟೋ ಶೂಟ್, ಪ್ರೀ ವೆಡ್ಡಿಂಗ್ ಶೂಟ್. ಫಸ್ಟ್ ಟೈಮ್ ಸುಳ್ಳು ಹೇಳಿದ್ದೀವಿ, ಅಶ್ವಿನಿ ನಕ್ಷತ್ರ ಕಾಣಿಸ್ತು ಅಂತ. ನನಗೆ ಕಾಣಿಸ್ತು, ಇದು ನನಗೆ ಇಷ್ಟ ಆಗಿರೋ ಫೋಟೋ ಹಾಕ್ಸಿ ಅಂತ ಹೇಳ್ಬಿಟ್ಟು ಹಾಕ್ಸಿದ್ರು. ಇವರು ನನ್ನ ಫ್ರೆಂಡು, ಅವ್ರ ಮಿಸ್ಸಸ್. ಇವರು ನಿಮಗೆ ಇಷ್ಟ ಅಂತ ಹೇಳಿ ನನ್ನ ಮೈದ ನನ್ನ ತಮ್ಮ. ನೆಕ್ಸ್ಟ್ ಅವರು ಮದುವೆ ರೆಡಿ ಆಗಬೇಕು. ರೆಡಿ ಆಗ್ತಾ ಇದ್ದೀವಿ ಮಾಡೋದಕ್ಕೆ. ಸ್ವಲ್ಪ ಒಪ್ಕೊಂಡ್ಬಿಟ್ರೆ ಇವರೇ ಕ್ಲೋಸ್ ಫ್ರೆಂಡ್ ರಂಜಿತಾ. ಇವ್ರ ಬೆಸ್ಟ್ ಫ್ರೆಂಡ್, ಕ್ಲಾಸ್ಮೇಟು, ಕ್ಲೋಸ್ ಫ್ರೆಂಡು ರಂಜಿತಾ ಅಂತ. ಎಲ್ಲರಿಗೂ ಕಮೆಂಟು, ಅಯ್ಯೋ ಲಾಸ್ಟ್ ಟೈಮು ನಮ್ಮ ಜೋಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಅಂತ ಹೇಳಿದೆ. ಆಲ್ಮೋಸ್ಟ್ ಯಾರು ಹಾಕಿಲ್ಲ. ಸೊ ಈ ವಿಡಿಯೋ, ಈ ಆಲ್ಬಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಬೇಕು ಅಂತ ಕೇಳ್ಕೊಡ್ತೀವಿ. ಆಲ್ರೆಡಿ ಇದನ್ನೆಲ್ಲ ನೋಡಿದ್ದೀರಾ ಶಾರ್ಟ್ ವಿಡಿಯೋದಲ್ಲಿ. ನಾನು ಜಸ್ಟ್ ನಮ್ಮ ಅಕ್ಕ, ಇವರು ನಮ್ಮ ಅಣ್ಣ ಅಂದರೆ ಫ್ರೆಂಡ್ಸು. ಆದರೆ ಇವರು ನನಗೆ ತುಂಬ ಬೇಕಾದವರು. ಇವರಿಬ್ಬರು ಸೇರಿ ಇವ್ರ ಮನೆಗೆ ಹೋಗೋದಾಗ ಮಾತುಕತೆ ಮಾತಾಡೋದು. ನಮ್ಮ ಪ್ರಭುವಣ್ಣ ಪ್ರಭುರಾಜ್ ಅಂತವರು, ಲಕ್ಷ್ಮೀ ಪ್ರಭುರಾಜ್ ಅಂತವರು, ಇವರಿಬ್ಬರು ಸೇರಿ ಮಾತಾಡೋದು. ಇದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ. ಇದು ನಮ್ಮ ಅಕ್ಕ, ಇದು ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ, ಇದು ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಣ್ಣನ ಮಗಳು, ನಮ್ಮ ಹಸ್ಬೆಂಡು, ನಮ್ಮ ಮೈದ, ನಮ್ಮ ಅತ್ತೆ, ನಮ್ಮ ಮಾವ. ಸೊ ಇದು ನಮ್ಮ ಫ್ಯಾಮಿಲಿ. ಈ ನಿಮ್ಮ ಅಣ್ಣ ಮಗು ಐತೆ ಅಂತ ಕೇಳ್ಬಿಡಿ, ಅವ್ರು ಬಂದಿಲ್ಲ ಫೋಟೋಗೆ. ಏನು ಎಲ್ಗೂ ಫೋಟೋ ಎಷ್ಟು ತುಂಬ ಜನ ಕೇಳ್ತಾ ಇದ್ರು, ಎಲ್ಲಿ ನಿಮ್ಮ ಅತ್ತೆ, ಎಲ್ಲಿ ನಿಮ್ಮ ಅತ್ತೆ. ಅವ್ರು ಅಲ್ಲಿ ಬಂದಿದ್ರು ಬಟ್ ಬಂದಿದ್ದಾರೆ ಬೇರೆ ಫೋಟೋದಲ್ಲಿ. ಮಿಸ್ ಆಗಿದೆ. ಇದು ಫೋಟೋ ಶೂಟ್ ವಿಡಿಯೋ. ನಮ್ಮಮ್ಮ ಸಖತ್ತಾಗಿ ರೆಡಿ ಆಗಿದ್ರು ಮಾತ್ರ. ಇವರಿಬ್ರು ಮದುವೆ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು, ಮಾತುಕತೆ ಇವರೇ ಮಾಡಿದ್ದು. ಇವರು ಅಷ್ಟೇ ಮದುವೆಯಲ್ಲಿ ಟೈಮಲ್ಲಿ ಇವರಿಬ್ರು ಓಡಾಡಿದ್ದು. ಇದು ಈ ಫ್ಯಾಮಿಲಿ ಫೋಟೋ ತುಂಬ ಇಷ್ಟ ನನಗೆ. ಈ ಫೋಟೋ ಇದು ನಮ್ಮ ಅಪ್ಪ ಅಮ್ಮ, ನನಗೆ ತುಂಬ ಇಷ್ಟ. ಫೋಟೋ ಶೂಟ್ ಮಾಡಿಸಿದ್ವಿ. ಫೋಟೋ ಶೂಟ್ ಎಲ್ಲಿ ಮಾಡಿಸಿ ನಾವು ಕೆಂಗೇರಿ ಹತ್ರನೇ, ರಾಮವಳ್ಳಿ ಹತ್ರ ಒಂದು ರೆಸಾರ್ಟ್, ಅಲ್ಲಿಗೆ ಹೋಗಿದ್ವಿ ಫೋಟೋ ಶೂಟ್ ಮಾಡಿಸಿದ್ವಿ. ಚೆನ್ನಾಗಿತ್ತು. ಇದು ಕೂಡ ನಾನು ಸೆಲೆಕ್ಟ್ ಮಾಡಿದ್ದು. ಅದು ಫುಲ್ಲು ಫ್ಯಾಮಿಲಿ. ಅತ್ತೆ ನನ್ನ ಮೈದ. ಇವು ನನ್ನ ಫ್ರೆಂಡ್ ಪತ್ರಕರ್ತರು. ಇದೆಲ್ಲ ಪತ್ರಕರ್ತ. ಲಾಸ್ಟ್ ಎಂಡಿಂಗ್ ಫೋಟೋ ಇದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಲಾಸ್ಟ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟೋಗ್ತಿದ್ದೀವಿ. ನಮ್ಮ ಅಪ್ಪರು ಹೇಳ್ತಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ಕುತ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು ತಿನ್ನೋ ಟೈಮಲ್ಲೇ ಬಂದ್ಬಿಟ್ರು. ಅವನು ಗೊತ್ತಲ್ಲ ಹೆಣ್ಮಕ್ಳು ಫೀಲಿಂಗ್ಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಕಾಮನ್. ಸೊ ಇದು ಇವತ್ತಿನ ಒಂದು ವಿಡಿಯೋ. ಈ ಆಲ್ಬಮ್ ಯಾರಿಗೆಲ್ಲ ಇಷ್ಟ ಆಯಿತು, ಮತ್ತು ನಮ್ಮ ಜೋಡಿ ಹೇಗಿದೆ, ನಮ್ಮ ಮದುವೆ ಶಾಸ್ತ್ರಗಳೆಲ್ಲ ಹೇಗಿದೆ, ಇದೆಲ್ಲ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗ್ತೀವಿ. ಸೊ ಅದು ಟೇಕ್ ಕೇರ್, ಬಾಯ್, ಸಿ ಯು. ಎಲ್ಲರಿಗೂ ನಮಸ್ಕಾರ.